ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಚಿಕ್ಕಕಾಡಿಗೇನಹಳ್ಳಿ ಗ್ರಾಮದ ಪಕ್ಕದಲ್ಲಿ ನಡೆದ ಒಂದು ದುರ್ಘಟನೆ ರೈತರ ಮನಸ್ಸಿಗೆ ದೊಡ್ಡ ನೋವು ತಂದಿದೆ. ವಿಷಯ ಏನಂದ್ರೆ, ಗ್ರಾಮದ ಪಕ್ಕದಲ್ಲಿರುವ ದಾಳಿಂಬೆ ತೋಟದ ಬಳಿಯಲ್ಲಿ ಒಂದು ಖಾಲಿ ಜಾಗ ಇದೆ. ಆ ಜಾಗದಲ್ಲಿ ಒಂದು ಸಣ್ಣ ದೇವಸ್ಥಾನವೂ ಇದೆ. ನಿನ್ನೆ ಒಂದು ಕುಟುಂಬ ಅಲ್ಲಿ ಪೂಜೆ ಮಾಡಿಕೊಂಡು ಅಡಿಗೆ ಮಾಡಿ ಊಟ ಮಾಡಿದ್ದಾರೆ. ಊಟವಾದ ನಂತರ ಉಳಿದಿದ್ದ ಕಸವನ್ನು ಅಲ್ಲೇ ಸುಟ್ಟು ಹಾಕಲು ಬೆಂಕಿ ಹಚ್ಚಿದ್ದಾರೆ. ಆದರೆ ಮಧ್ಯಾಹ್ನ ಸುಮಾರು 2 ಗಂಟೆ ಸಮಯ. ಬಿಸಿಲು ತುಂಬಾ ಹೆಚ್ಚಾಗಿತ್ತು. ಸುತ್ತಮುತ್ತಲು ಒಣಗಿದ ಗಿಡಗಳು, ಕಡ್ಡಿಗಳು ಇದ್ವು. ಗಾಳಿ ಕೂಡ ಜೋರಾಗಿದ್ದರಿಂದ ಆ ಬೆಂಕಿ ನಿಧಾನವಾಗಿ ಪಕ್ಕದಲ್ಲಿದ್ದ ದಾಳಿಂಬೆ ತೋಟಕ್ಕೆ ಹಬ್ಬಿದೆ. ಇನ್ನೊಂದು ಕಡೆ ತೋಟದಲ್ಲಿ ಕಳೆದ 3 ದಿನಗಳಿಂದ ಕಟ್ಟಿಂಗ್ ಕೆಲಸ ನಡೆದಿತ್ತು. ಕಟ್ಟಿಂಗ್ ಮಾಡಿದ ಕಡ್ಡಿಗಳು ಮತ್ತು ಒಣಗಿದ ಕೊಂಬೆಗಳು ನೆಲದಲ್ಲಿ ಇದ್ದುದರಿಂದ ಬೆಂಕಿ ಇನ್ನೂ ವೇಗವಾಗಿ ಹರಡಿತು. ಜಮೀನಿನ ಮಧ್ಯದಲ್ಲಿ ಮೆಶ್ ಬೇಲಿ ಹಾಕಿದ್ರೂ ಕೂಡ ಬೆಂಕಿಯನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಬೆಂಕಿ ನೇರವಾಗಿ ದಾಳಿಂಬೆ ತೋಟದೊಳಗೆ ನುಗ್ಗಿ ಸುಮಾರು 1 ಎಕರೆಗೂ ಹೆಚ್ಚು ತೋಟವನ್ನು ಸುಟ್ಟು ಹಾಕಿದೆ. ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ. ವೀಕ್ಷಕರೇ, ಒಬ್ಬ ರೈತ ಹಗಲು ರಾತ್ರಿ 365 ದಿನ ಕಷ್ಟಪಟ್ಟು ಒಂದು ಬೆಳೆನೇ ತೆಗಿತಾನೆ. ಆದರೆ ಈ ಬಂದಿರೋ ಬೆಳೆಕ್ಕೆ ನ್ಯಾಯವಾದ ಬೆಲೆ ಸಿಕ್ಕಲ್ಲ, ನ್ಯಾಯವಾದ ರೇಟು ಸಿಕ್ಕಲ್ಲ. ಹಗಲು ರಾತ್ರಿ ಮದ್ದುಗಳು ಹೊಡ್ಕೊಂಡು ಮನೆಗೆ ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಗಿಡಗಳಿಗೆ ಬೇಕಾಗಿರೋ ಗೊಬ್ಬರ ಹಾಕ್ಬೋದು, ಬೇಸಾಯ ಹಾಕ್ಬೋದು, ಪ್ರತಿಯೊಂದು ಸಮಕೂರಿಸಿ ಇದನ್ನ ಈ ರೇಂಜಿಗೆ ಬೆಳೆಸ್ತಾರೆ ಗಿಡಗಳನ್ನ. ಆದರೆ ಇಲ್ಲಿ ಸ್ವಲ್ಪ ಜನ ಯಾರಂತ ಗೊತ್ತಿಲ್ಲ. ಬಟ್ ಈ ದಾಳಿಂಬೆ ಗಿಡಗಳಿಗೆ ಬೆಂಕಿ ಇಟ್ಬಿಟ್ಟು ನೋಡಿ, ನೀವು ನೋಡ್ತಾ ಇದ್ದೀರಾ ಯಾವ ಥರ ಸುಟ್ಟೋಗ್ಬಿಟ್ಟಿದೆ ಅಂದರೆ, ಇವ್ರು ಮಾಡಿರೋ ಗಣಂತರ ಕೆಲಸಗಳು ನೋಡಿ ಯಾವ ಥರ ಬೂದಿ ಆಗಿಬಿಟ್ಟಿದೆ ಅಂದರೆ, ಈ ರೈತರ ಕಷ್ಟ ಎಲ್ಲ ಬೂದಿ ಪಾಲಾಗಿದೆ ಅನ್ನೋದು ಎಕ್ಸಾಂಪಲ್ ಈ ವಿಡಿಯೋ. ಡ್ರಿಪ್ಸ್ ಪೈಪ್ಗಳು, ಗಿಡಗಳು ಎಲ್ಲವೂ ಬೂದಿಯಾಗಿವೆ. ಅಲ್ಲಿ ಕೆಲಸ ಮಾಡ್ತಿದ್ದ ಕೂಲಿ ಕಾರ್ಮಿಕರು ತಕ್ಷಣವೇ ತೆಂಗಿನ ಗರಿ ಮತ್ತು ನೀರಿನಿಂದ ಬೆಂಕಿ ಹಾರಿಸಲು ಪ್ರಯತ್ನಿಸಿದ್ರು. ತುಂಬಾ ಕಷ್ಟಪಟ್ಟು ಕೊನೆಗೆ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದರು. ಆದರೂ 1 ಎಕರೆಗೂ ಹೆಚ್ಚು ತೋಟ ಸಂಪೂರ್ಣವಾಗಿ ಹಾನಿಯಾಗಿದೆ. ವೀಕ್ಷಕರೇ, ಇದು ಎಲ್ಲರಿಗೂ ಒಂದು ಎಚ್ಚರಿಕೆ. ಬೇಸಿಗೆ ಕಾಲದಲ್ಲಿ ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು. ಸಿಗರೇಟ್ ಸೇದಿದ್ರು, ಕಸ ಸುಟ್ರು ಅಕ್ಕಪಕ್ಕ ನೋಡಿಕೊಂಡು ಜಾಗೃತಿ ವಹಿಸಿ. ಒಬ್ಬ ರೈತ ಬೆಳೆ ಬೆಳೆಸಲು 365 ದಿನ ಕಷ್ಟಪಡಬೇಕು. ಆದರೆ ನಮ್ಮ ಸಣ್ಣ ತಪ್ಪು ಅವನಿಗೆ ದೊಡ್ಡ ನಷ್ಟ ತರಬಹುದು. ಇದಕ್ಕೆ ಈ ಘಟನೆಯೇ ಒಂದು ಜೀವಂತ ಉದಾಹರಣೆ. ಸ್ಟೋರಿ ಸುಮನ್ ಟಿವಿ.